ಸುಶಾಂತ್, ಕೇಳಿಸ್ಕೊತಾ ಇದ್ದೀನಿ. ಅಲ್ಲ, ನೀವು ಸಡನ್ ಆಗಿ ಏನೂ ಮಾತಾಡದೆ ಸುಮ್ಮನೆ ಆಗ್ಬಿಟ್ರಲ್ಲ, ಅದಕ್ಕೆ. ಹಾಗೇನಿಲ್ಲ, ಕೇಳಿಸ್ಕೊತಿದ್ದೆ. ನನ್ನ ಮಗ ಮಾಡಿದ ತಪ್ಪನ್ನೆಲ್ಲ ಸೇರಿಸಿ ತಂದೆಯಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅದೇ ರೀತಿಲಿ ಥ್ಯಾಂಕ್ಸು ಹೇಳ್ತೀನಿ. ಡೇ ಬೈ ಡೇ ನಿಮ್ಮ ಋಣಭಾರ ಜಾಸ್ತಿ ಆಗ್ತಿದೆ. ಅದನ್ನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸುಶಾಂತ್ ಅವ್ರೆ, ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನನ್ ಋಣ ತೀರಿಸ್ಬೇಕು ಅನ್ನೋದು ನಿಮ್ ಮನ್ಸಲ್ಲಿದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮಗು ಮೇಲೆ ಕೈ ಮಾಡಬೇಡಿ. ಅರ್ಚನಾ ಅವ್ರೆ, ಏನ್ ಹೇಳಿದ್ರಿ? ನಮ್ಮ ಮಗುನ? ಐ ಆಮ್ ಸಾರಿ. ರಾತ್ರಿ ಅವನ ಜೊತೆಲೇ ಇದ್ನಲ್ಲ, ತಾಯಿಯಾಗಿ ಆಕ್ಟ್ ಮಾಡಿದ್ನಲ್ಲ, ಅದು ನಮ್ಮ ಮಗು ಅಂತ ಬಾಯಲ್ಲಿ ಬಂದ್ಬಿಡ್ತು. ಇನ್ಮೇಲೆ ಯಾವುದೇ ಕಾರಣಕ್ಕೂ ರಾಘವ್ ಮೇಲೆ ಮಾತ್ರ ಕೈ ಮಾಡಕ್ ಹೋಗ್ಬೇಡಿ. ನೀವಾಗ್ಲೇ ಹೇಳಿದ್ರಲ್ಲ ಋಣ ಇದೆ ಅಂತ, ಅದನ್ನ ತೀರಿಸ್ಬೇಕು ಅಂತ ನಿಮ್ ಮನ್ಸಲ್ಲಿ ಆಸೆ ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಎಂಥದೇ ಪರಿಸ್ಥಿತಿಯಲ್ಲೂ ಯಾರೇ ಹೇಳಿ ರಾಘವ್ ಮೇಲೆ ಕೈ ಎತ್ತಬಾರ್ದು. ಈಗ್ಲೇ ನನಗೊಂದು ಪ್ರಾಮಿಸ್ ಮಾಡಿ, ರಾಘವ್ ಮೇಲೆ ಕೈ ಮಾಡಲ್ಲ ಅಂತ. ಯಾರ್ ಏನ್ ಅನ್ಕೊಂಡ್ರೂ ಪರವಾಗಿಲ್ಲ, ನಾನಂತೂ ಅವನ್ನ ಕಾಯ ವಾಚ ಮನಸ ಮಗು ಅಂತ ಅನ್ಕೊಂಡಿದ್ದೀನಿ. ಕೊನೆವರೆಗೂ ನಾನು ಅವನ್ಗೆ ತಾಯಿಯಾಗಿ ಇರ್ತೀನಿ. ನೀವೇನಾದ್ರೂ ಅವನ ಮೇಲೆ ಕೈ ಎತ್ತಿದ್ರೆ ಆಮೇಲೆ ನನಗ್ ಹರ್ಟ್ ಆಗುತ್ತೆ. ಸಾರಿ, ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಮಗು ಮೇಲೆ ಕೈ ಎತ್ತಲ್ಲ. ಇನ್ನೊಂದ್ಸಲ ಹೇಳಿ. ಸಾರಿ, ನೀವು ಹೇಳಿದ್ರಲ್ಲ, ಹಾಗೆ ಮನ್ಸಲ್ಲಿತ್ತಲ್ಲ, ಹಾಗೆ ನಾನು ನಮ್ಮ ಮಗು ಅಂತ ಹೇಳ್ಬಿಟ್ಟೆ. ಇಲ್ಲ, ಯಾವುದೇ ಕಾರಣಕ್ಕೂ ಇನ್ಮೇಲೆ ರಾಘವ್ ಮೇಲೆ ಕೈ ಮಾಡಲ್ಲ. ಥ್ಯಾಂಕ್ಸ್. ಅಯ್ಯೋ, ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮಗನ್ನ ನಿಮ್ಮ ಮಗ ಅನ್ನೋ ಮಟ್ಟಕ್ಕೆ ಫೀಲ್ ಮಾಡ್ತಿದ್ದೀರಲ್ಲ, ತಾಯಿ ಥರ ಫೀಲ್ ಮಾಡ್ತಿದ್ದೀರಾ, ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀರಾ. ಅದಕ್ಕೆಲ್ಲ ನಾನು ರೆಸ್ಪೆಕ್ಟ್ ಮಾಡಲೇಬೇಕಲ್ಲ. ರಾಘವ್ ಮೇಲೆ ನೀವಿಟ್ಟಿರೋ ಪ್ರೀತಿ ನೋಡಿದ್ರೆ ನನಗೊಂಥರ ಹೊಟ್ಟೆ ಉರಿಯುತ್ತೆ. ಯಾಕೆ ಗೊತ್ತಾ? ಪ್ರೀತಿ ನೋಡೋದಕ್ಕೆ ಶಾಂತಿ ಇಲ್ವಲ್ಲ ಅಂತ. ಶಾಂತಿ ರಾಘವ್ನ ತುಂಬಾ ಹಚ್ಕೊಂಡಿದ್ಲು ಅರ್ಚನಾ ಅವರೇ. ಸಾರಿ, ಇನ್ಮೇಲೆ ನಾನು ಅವನಿಗೆ ಈ ಥರ ಎಲ್ಲ ಹೊಡೆಯಲ್ಲ. ಅವನಿಗೆ ಜ್ವರ ಬಂದಿದ್ದು, ಆ ಥರ ಎಲ್ಲ ಕನ್ವರ್ಸಿದ್ದೆಲ್ಲ ನೋಡಿದಾಗ ನನ್ನ ಮೇಲೆ ನನಗೆ ಬೇಜಾರಾಗಿತ್ತು. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಸುಶಾಂತ್, ನನ್ನ ಮನಸ್ಸಿನ ನೋವನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅಯ್ಯೋ, ನೀವೇನು ಪದೇ ಪದೇ ಸಾರಿ ಡಿಸ್ಟರ್ಬ್ ಮಾಡೋದನ್ನ ನೀವು ಕೆಲಸ ಮಾಡ್ತಿದ್ರಿ ಅನ್ಸುತ್ತೆ. ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಮಾತಾಡಿ. ನಾನು ನಿಮಗೆ ಒಂದು ವಿಷಯ ಹೇಳಬೇಕಿತ್ತು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅಪಾರ್ಥ ಮಾಡ್ಕೋಬೇಡಿ. ಹೇಳಿ. ಏನಿಲ್ಲ, ನೀವು ರಾಘವ್ ಹತ್ರ ಪ್ರಾಮಿಸ್ ಬೇರೆ ಮಾಡಿಬಿಟ್ರಿ. ಆ ವಿಷಯನ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಹೇಳಬೇಕು ಅಂತ ತೀರ್ಮಾನ ಮಾಡ್ಬಿಟ್ರಲ್ಲ, ಪರವಾಗಿಲ್ಲ ಹೇಳಿ. ಏನಿಲ್ಲ, ನೀವು ನಿಮ್ಮ ಅಣ್ಣನ ಹತ್ರ ಇಲ್ಲೇ ಇರ್ತೀನಿ ಅಂತ ಬೇರೆ ಹೇಳ್ಬಿಟ್ರಾ? ಆದರೆ ರಾಘವ್ ಸ್ಕೂಲ್ ಮುಗಿದು ಮನೆಗೆ ಬರ್ಬೇಕಾದ್ರೆ ನೀವು ಮನೆಗೆ ವಾಪಸ್ ಹೋಗೋದು ಒಳ್ಳೇದಲ್ವಾ? ಅಲ್ಲ, ನೀವು ಮನೆಗೆ ಹೋಗಿ ನಮ್ಮ ಮನೇಲಿ ಇರಬೇಡಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಅಣ್ಣನ್ ಬಿಟ್ಟು ನಿಮ್ಮ ಕೈಲಿ ಇರೋದಕ್ಕಾಗಲ್ಲ ಅಲ್ವಾ? ನಿಮ್ಮಿಬ್ಬರು ಬಾಂಡಿಂಗ್ ನಂಗೆ ಚೆನ್ನಾಗಿ ಗೊತ್ತು. ನಮ್ಮನೇಲಿರೋನು ಚಿಕ್ಕ ಮಗು, ಆದರೆ ನಿಮ್ಮ ಅಣ್ಣ ಒಂಥರ ದೊಡ್ಡ ಮಗು. ಅದಕ್ಕೆ ಹೇಳ್ತಾ ಇದ್ದೀನಿ. ನೀವೇನು ಚಿಂತೆ ಮಾಡ್ಬೇಡಿ ಸುಶಾಂತ್. 4 ಗಂಟೆ ಕಳೀತಿದ್ದ ಹಾಗೆ ನಾನು ಶಾಂತಿ ನಿವಾಸದಲ್ಲಿರೋದಿಲ್ಲ. ರಾಘವ್ ಸ್ಕೂಲಿಂದ ಬರ್ತಿದ್ದ ಹಾಗೆ ಅವನನ್ನ ಮಾತಾಡ್ಸಿ ಹೊರಟ್ಬಿಡ್ತೀನಿ. ಅದು ಹಾಗಲ್ಲ. ನಾನು ಯಾಕೆ ಹೇಳಕ್ ಬಂದೆ ಅಂದ್ರೆ, ನೀವು ಪ್ರಾಮಿಸ್ ಬೇರೆ ಮಾಡ್ಬಿಟ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಪರವಾಗಿಲ್ಲ ಸುಶಾಂತ್. ಮಗು ಮನ್ಸಿಗೆ ಸಮಾಧಾನ ಆಗ್ಲಿ ಅಂತ ಮಾಡಿರೋ ಪ್ರಾಮಿಸ್. ಅದನ್ ಮೀರಿದ್ರೆ ತಪ್ಪೇನೂ ಇಲ್ಲ ಬಿಡಿ.
ಸುಶಾಂತ್, ನಿಮಗೆ ಕುರುಕ್ಷೇತ್ರ ಗೊತ್ತಲ್ವಾ? ಧರ್ಮನ ಗೆಲ್ಸಕ್ಕೋಸ್ಕರ ಧರ್ಮರಾಯ ಒಂದ್ ಸುಳ್ಳು ಹೇಳ್ದ ಅಂತ. ಅದೇ ತಪ್ಪಲ್ಲ ಅಂದ್ರೆ ಒಂದ್ ಮಗು ಮನ್ಸಿಗೋಸ್ಕರ ನಾನ್ ಮಾಡಿರೋ ಪ್ರಾಮಿಸು ತಪ್ಪೇನಲ್ಲ ಬಿಡಿ.